ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಥಣಿಯಲ್ಲಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ 2 ಗುಂಪಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಏನ್ ಹೇಳೋಲ್ಲ, ನಾವೇನ್ ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳೆಲ್ಲ ಪ್ರಾರಂಭ ಆಗ್ತಾ ಇದಾವೆ. ಬಿಜೆಪಿ ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗುದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಮಾಡೋದು. ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ 2 ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಥಣಿಯಲ್ಲಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ 2 ಗುಂಪಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಏನ್ ಹೇಳೋಲ್ಲ, ನಾವೇನ್ ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳೆಲ್ಲ ಪ್ರಾರಂಭ ಆಗ್ತಾ ಇದಾವೆ. ಬಿಜೆಪಿ ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗುದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಮಾಡೋದು. ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ 2 ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಥಣಿಯಲ್ಲಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ 2 ಗುಂಪಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಏನ್ ಹೇಳೋಲ್ಲ, ನಾವೇನ್ ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳೆಲ್ಲ ಪ್ರಾರಂಭ ಆಗ್ತಾ ಇದಾವೆ. ಬಿಜೆಪಿ ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತದೆ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗುದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುದ್ದಿ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ, ಮತ್ತೆ ಮಾಡೋದು. ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ 2 ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ 2 ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಅವ್ರ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ 2 ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ.
ಅಥಣಿಯಲ್ಲಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಎರಡು ಗುಂಪಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನ್ ಹೇಳೋಲ್ಲ, ನಾವೇನ್ ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದೆ. ಬಿಜೆಪಿ ಮಾಡೋರು ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ರೀತಿ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತೈತಿ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗೋದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುರ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ. ಮತ್ತೆ ಮಾಡೋದು ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ ಎರಡು ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ ಎರಡು ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಯಾವ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಎರಡು ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಥಣಿಯಲ್ಲಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಎರಡು ಗುಂಪಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನ್ ಹೇಳೋಲ್ಲ, ನಾವೇನ್ ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದೆ. ಬಿಜೆಪಿ ಮಾಡೋರು ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ರೀತಿ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತೈತಿ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗೋದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುರ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ. ಮತ್ತೆ ಮಾಡೋದು ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ ಎರಡು ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ ಎರಡು ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಯಾವ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಈಗ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ, ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಎರಡು ಟೀಮ್ ಇದೆ. ಅದರಲ್ಲಿ ಒಂದು ಟೀಮ್ನಿಂದ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಇದರಿಂದ ಬಿಜೆಪಿಯವರು ರಾಜಕೀಯ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಥಣಿಯಲ್ಲಿ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಎರಡು ಗುಂಪಾಗಿದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಏನ್ ಹೇಳೋಲ್ಲ, ನಾವೇನ್ ಹೇಳೋಲ್ಲ. ಪೊಲೀಸರ ಸನ್ನಿವೇಶಗಳಿಂದ ಪ್ರಾರಂಭ ಆಗ್ತಾ ಇದೆ. ಬಿಜೆಪಿ ಮಾಡೋರು ಮಾಡ್ತಾರೆ. ಅದು ನ್ಯಾಯಾಲಯ ಪೊಲೀಸರ ಮಧ್ಯೆ ಇರುವಂತಹ ಕೇಸ್. ನಮ್ಮ ಕಡೆ ಏನಿಲ್ಲ. ಅದು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಮಾಡ್ತಿದ್ದಾರೆ. ವರದಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಕೊಡಬೇಕು ಅಷ್ಟೇ. ಒಂದು ಕಡೆ ಮೇಲ್ನೋಟಿಗೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅದೇ ರೀತಿ ಖಂಡಿತ ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತಿ. ಅಪಪ್ರಚಾರ ಇದ್ದೇ ಇರ್ತೈತಿ. ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಪಡ್ತಾರ. ಅದಾಗೋದಿಲ್ಲ ಅಷ್ಟೇ. ಯಾರು ರಾಜಕೀಯ ಲಾಭ ಪಡ್ತಾರೆ? ಬಿಜೆಪಿ ಅವ್ರ ಮತ್ತೆ ಇಲ್ಲ. ಈಗ ಧರ್ಮಸ್ಥಳ ನಿಮ್ಮ ಡಿ.ಕೆ. ಶಿವಕುಮಾರ್ ಸುರ್ಕೆ ಹೇಳಿದ್ರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ. ಅವರೇ ಬಿಜೆಪಿ ಅವರ ಅಪಪ್ರಚಾರ ಮಾಡ್ತಾರೆ. ಮತ್ತೆ ಮಾಡೋದು ಅವ್ರು ಹೇಳುದು ಅದೇ ಉದ್ದೇಶ. ನಾವು ಹೇಳುದು ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ರೂಪಿಸಿದ್ದಾರೆ ಹಿಂದೂ ಧರ್ಮದ ಬಗ್ಗೆ. ಅವರೇ ಅದರಲ್ಲೇನೆ ಎರಡು ಗುಂಪಾಗಿದೆ ಅಂತ ಹೇಳಿದಾರೆ. ಅವ್ರು ಬಿಜೆಪಿಯಲ್ಲಿ ಎರಡು ಗುಂಪು, ಒಂದು ಪರವಾಗಿ ಒಂದು ಇರೋದು. ಈ ಯಾವ ಘರ್ಷಣೆಗಳಿಗೆ ಆತರ ಹೆಸರು ಹಾಳಾಗ್ತಾ ಇದೆ ಅಷ್ಟೇ. ಧರ್ಮಸ್ಥಳ ವಿಚಾರ